ಬಗೆದಷ್ಟು ಬಯಲಾಗ್ತಾ ಇದೆ ಕಮಲಾಕರ್ ಸುಂದರಿಯ ಕಾಮ ಪುರಾಣ. ಈಕೆಯ ಮತ್ತೊಂದು ಮುಖ ನೋಡಿ ಖಾಕಿಯೇ ಶಾಕ್ ಆಗಿಬಿಟ್ಟಿದೆ. ಸುಪ್ನಾತಿ ಸುಚಿತ್ರಾಗಿದೆ ಹಲವಾರು ಅಫೇರ್ಸ್ ಸ್ಟೋರಿ. ಈಕೆಗೆ 17 ವರ್ಷಕ್ಕೆ ಆಗಿತ್ತು ಲವ್, ಆಮೇಲೆ ಮ್ಯಾರೇಜ್. ಚಿಕ್ಕ ವಯಸ್ಸಿಗೆ ಮದುವೆಯಾಗಿ ಮಕ್ಕಳನ್ನ ಹಡೆದಿದ್ದಂತಹ ಸುಚಿತ್ರ. ಆದ್ರಿಂದಲೇ ಇನ್ನೂ ಹೆಂಗಾಗಿ ಕಾಣ್ತಾ ಇದ್ದಂತಹ ಆಂಟಿ ಸುಚಿತ್ರ. ಇದನ್ನೇ ಪ್ಲಸ್ ಪಾಯಿಂಟ್ ಆಗಿ ಮಾಡಿಕೊಂಡಿದ್ದಂತಹ ಸುಪ್ನಾತಿ ಸುಚಿ ಸಿಕ್ಕವರಿಗೆ ಗಾಳವನ್ನ ಹಾಕಿ ವಸೂಲಿ ಮಾಡ್ತಾ ಇದ್ದಂತಹ ಕಿಲಾಡಿ ಸುಚಿ. ಹ್ಯಾಂಡ್ಸಮ್ ಆಗಿರುವಂತಹ ಯುವಕರ ಫೋಟೋಗೆ ಮಾಡ್ತಾ ಇದ್ಲು ಕಮೆಂಟ್ಗೆ ರಿಪ್ಲೈ ಬರ್ತಾ ಇದ್ದಂತೆ ನೇರವಾಗಿ ಗಾಳವನ್ನ ಹಾಕ್ತಾ ಇದ್ಲು. ಲಾಕ್ ಆದ್ರೆ ಡೈರೆಕ್ಟ್ ಮೀಟ್, ಆಮೇಲೆ ಬೇಕಾದಷ್ಟು ವಸೂಲಿಯನ್ನ ಮಾಡ್ತಾ ಇದ್ಲು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಅಧಿಕಾರಿಗಳೇ ಶಾಕಿಗೊಳಗಾಗಿದ್ದಾರೆ ಈಕೆಯ ಹಿಸ್ಟರಿಯನ್ನ ನೋಡಿ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣವನ್ನ ಎಷ್ಟರ ಮಟ್ಟಿಗೆ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆಯೋ ಅಷ್ಟರ ಮಟ್ಟಿಗೆ ಕಮಲಾಕರ್ ಸುಂದರಿಯ ಒಂದೊಂದೇ ಪುರಾಣಗಳು ಹೊರಗಡೆ ಬರ್ತಾ ಇದೆ. ಯಾವ ರೀತಿಯಾಗಿ ಆಕೆ ಈ ಸಾಮಾಜಿಕ ಜಾಲತಾಣವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಿದ್ರೆ ಕಮಲಾಕರ್ ಭಟ್ ಅವರಿಗೆ ಯಾವ ರೀತಿಯಾಗಿ ಗಾಳ ಹಾಕಿದ್ಲು ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರುವಂತಹ ವಿಚಾರ. ಕಮಲಾಕರ್ ಭಟ್ಟನ್ನ ಹೊರತುಪಡಿಸಿ ಇನ್ನೂ ಎಷ್ಟು ಜನಕ್ಕೆ ಗಾಳ ಹಾಕಿದ್ಲು, ಯಾವ ರೀತಿಯಾಗಿ ಗಾಳ ಹಾಕ್ತಾ ಇದ್ಲು, ಯಾವ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ಲು, ಯಾವ ರೀತಿಯಾಗಿ ಟ್ರ್ಯಾಪ್ಗೆ ಈಕೆ ಬಲೆ ಎಳಿತಾ ಇದ್ಲು, ಇದೊಂಥರ ಗಮನಿಸ್ತಾ ಇದ್ರೆ ಹನಿ ಟ್ರ್ಯಾಪಾ ಅನ್ನುವಂತಹ ಪ್ರಶ್ನೆ ನಮಗೆ ಕಾಡ್ತಾ ಇದೆ. ಸೊ ಒಂದು ಕಡೆ ಮದುವೆ ಆಗಿದೆ, ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿದ್ದರ ಹಿನ್ನೆಲೆಯಲ್ಲಿ ನೋಡೋದಕ್ಕೂ ಕೂಡ ಈಗ ಹೆಂಗಾಗಿ ಕಾಣಿಸ್ತಾ ಇದ್ದೀನಿ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದಾಳೆ ಆಕೆ. ಸೊ ನೋಡಿದ್ರೆ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾಳೆ, ಯಾವ ರೀತಿಯಲ್ಲೂ ಕೂಡ ಆಕೆ ಸುಂದರಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಗಂಡ ಬೆಂಗಳೂರಿನಲ್ಲಿ, ಸುಚಿತ್ರ ಸಿದ್ದಾಪುರದಲ್ಲಿ ನವರಂಗಿ ಆಟ. ಜಮೀನ್ದಾರ್ನನ್ನೇ ಬುಟ್ಟಿಗೆ ಹಾಕೊಂಡಿದ್ದಂತಹ ಸುಪ್ನಾತಿ ಸುಚಿತ್ರ ಕಲಬುರಗಿ ಜಮೀನ್ದಾರ್ನೊಬ್ಬನ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ಲಂತೆ. ಅವನೊಂದಿಗೆ ಡೈಲಿ ಚೆಕ್ ಅಂದ ಬೇರೆ ಯುವಕರ ಮೇಲೂ ಕಣ್ಣನ್ನ ಹಾಕ್ತಾ ಇದ್ಲಂತೆ. ಜಮೀನ್ದಾರ್ನ ಬಳಿ ಬೇಕಾದಷ್ಟು ಹಣವನ್ನ ಕಿತ್ಕೊಂಡಿದ್ದಾಳೆ ಕಿಲಾಡಿ ಲೇಡಿ. ಈ ದುಡ್ಡನ್ನೆಲ್ಲ ಬಡ್ಡಿಗೆ ಬಿಟ್ಟು ಬಡ್ಡಿ ವಸೂಲಿ ಮಾಡ್ತಾ ಇದ್ಲಂತೆ ಸುಚಿತ್ರ. ಅಲ್ಲದೆ ಇತ್ತೀಚೆಗೆ ಕಮಲಾಕರ್ ಜೊತೆಯೂ ಮದುವೆಗೆ ನಡೆದಿತ್ತು ಒಂದಷ್ಟು ಪ್ಲಾನ್ಗಳು. ಇದಕ್ಕೆ ಪತಿ ಮಹೇಶ್ ಅಡ್ಡಿ ಬರ್ತಾನೆ ಅಂತ ಆತನ ಹಚ್ಚೆಗೆ ಸ್ಕೆಚ್ ಅನ್ನ ಹಾಕಿದ್ಲಂತೆ. ವಿಚಾರಣೆ ಸಂದರ್ಭದಲ್ಲಿ ಖತರ್ನಾಕ್ ಆಂಟಿಯ ಒಂದೊಂದೇ ಸತ್ಯಗಳು ಹೊರಬೀಳ್ತಾ ಇದೆ. ಕೆಲವರಿಗೆ ನಾನಿನ್ನ ಮದುವೆ ಆಗಿಲ್ಲ ಅಂತ ಹೇಳಿ ಮೋಸವನ್ನ ಮಾಡ್ತಾ ಇದ್ಲಂತೆ. ಇನ್ನೂ ಕೆಲವರಿಗೆ ಯಾರ್ಯಾರು ಸುಂದರವಾಗಿ ಕಾಣಿಸ್ತಾರೋ ಅಂಥವ್ರಿಗೆ ಗಾಳ ಹಾಕುವಂತಹ ಕೆಲಸ. ಮೊದಲಿಗೆ ಮೆಸೇಜ್ ಮಾಡೋದು, ಕಮೆಂಟ್ಗಳು ಮಾಡೋದು. ಆ ಕಮೆಂಟ್ಗೆ ಏನಾದರೂ ರಿಪ್ಲೈ ಬಂತು ಅಂತಂದ್ರೆ ಮೆಸೇಜ್ ಮುಖಾಂತರ ಮೆಸೇಜ್ ಮಾಡುವುದು. ನಾನು ಒಬ್ಬಳೇ ಇದ್ದೀನಿ ಬರ್ತೀರಾ ಅಂತ ಹೇಳಿ ಮನೆಗೆ ಕರೆಸ್ಕೊಳ್ಳೋದು. ಮನೆಗೆ ಕರೆಸ್ಕೊಂಡು ಆಮೇಲೆ ತನ್ನ ವರ್ಷೆಯನ್ನ ಬದಲಾಯಿಸ್ತಾ ಇದ್ಲು ಅನ್ನೋದು ಗೊತ್ತಾಗ್ತಾ ಇದೆ ತನಿಖೆಯ ಸಂದರ್ಭದಲ್ಲಿ. ಇತ್ತೀಚೆಗಷ್ಟೇ ಈ ಕಮಲಾಕರ್ ಭಟ್ ಅವರಿಗೂ ಕೂಡ ಈಕೆ ಗಾಳ ಹಾಕಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಜಮೀನ್ದಾರ್ನನ್ನೇ ಬುಟ್ಟಿಗೆ ಹಾಕೊಂಡಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ತನಿಖೆ ನಡೀತಾ ಇದೆ. ಇನ್ನು ಏನೆಲ್ಲ ವಿಚಾರಗಳು ಬಯಲಿಗೆ ಬರುತ್ತೆ, ಈಕೆ ಇನ್ನು ಎಷ್ಟು ಜನಕ್ಕೆ ಗಾಳ ಹಾಕ್ತಿದ್ಲು, ಯಾವ ರೀತಿಯಾಗಿ ಗಾಳ ಹಾಕ್ತಾ ಇದ್ಲು, ಎಷ್ಟು ಜನ ಈಕೆಗೆ ಹಣವನ್ನ ಕೊಟ್ಟು ಮೋಸ ಹೋಗಿದ್ದಾರೆ, ಮತ್ತೆ ಈಕೆ ಎಷ್ಟು ಜನಕ್ಕೆ ಹಣವನ್ನ ಕೊಟ್ಟಿದ್ದಾಳೆ ಬಡ್ಡಿಗೆ ಅನ್ನೋದೆಲ್ಲವೂ ಕೂಡ ತನಿಖೆ ಆಗ್ಬೇಕಾಗಿದೆ. ತನಿಖೆ ಸದ್ಯಕ್ಕೆ ನಡೀತಾ ಇದೆ.